ಶಿವಮೊಗ್ಗ ಬೆಳಗಾವಿಯಲ್ಲಿ ನಾಳೆ ನಮೋ ಯಾನ ಶುರುವಾಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಮೋದಿ ಮಹಾ ಮತ ಬೇಟೆಗೆ ಬರ್ತಿದ್ದಾರೆ. ನಾಳೆಯ ಮೋದಿ ಕಾರ್ಯಕ್ರಮ ಹಲವು ಹೊಸತನಗಳಿಗೆ ಸಾಕ್ಷಿಯಾಗ್ತಾ ಇದೆ. ಹೇಗಿದೆ ಸಿದ್ಧತೆ, ಏನೆಲ್ಲ ವಿಶೇಷತೆಗಳಿದೆ, ಬನ್ನಿ ನೋಡೋಣ. ಶಿವಮೊಗ್ಗ ಬೆಳಗಾವಿಯಲ್ಲಿ ನಮೋ ಯಾನ, ಅಭಿವೃದ್ಧಿ ಹೆಸರಲ್ಲಿ ಮೋದಿ ಮಹಾಬೇಟೆ. ಫೆಬ್ರವರಿ 13ಕ್ಕೆ ಬೆಂಗಳೂರು ಏರ್ ಶೋ ಉದ್ಘಾಟನೆಗೆ ಬಂದು ಹೋಗಿದ್ದ ಪ್ರಧಾನಿ ನಾಳೆ ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ. ನಾಳೆ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಮೋದಿ ಮೇನಿಯಾ ಅಬ್ಬರಿಸಲಿದ್ದು, ಮೋದಿ ಸ್ವಾಗತಕ್ಕೆ ಬಿಜೆಪಿ ವಿಶಿಷ್ಟ ರೀತಿಯಲ್ಲಿ ಸಜ್ಜಾಗಿದೆ. ಬೆಳಿಗ್ಗೆ 11:15ಕ್ಕೆ ಶಿವಮೊಗ್ಗ ನೂತನ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದಿಳಿಯಲಿದ್ದಾರೆ. ಬೆಳಿಗ್ಗೆ 11:30ಕ್ಕೆ ಏರ್ಪೋರ್ಟ್ ಲೋಕಾರ್ಪಣೆ ಆಗಲಿದೆ. ಇದೇ ವೇಳೆ ಯಡಿಯೂರಪ್ಪಗೆ 80ನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲಿರುವ ಮೋದಿ ಕೇಂದ್ರ ರಾಜ್ಯದ ಯೋಜನಾ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಾರೆ. ಆಮೇಲೆ ಏರ್ಪೋರ್ಟ್ನಲ್ಲೇ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತಾಡ್ತಾರೆ. ಸ್ವತಃ ನರೇಂದ್ರ ಮೋದಿಜಿಯವರೇನೆ ನನ್ನ ಜನ್ಮ ದಿವಸನೇ ಬರ್ತೇನೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದರು. ಅದರಂತೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಜಗತ್ತೇ ಮೆಚ್ಚಿರುವಂಥ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ, ತೃಪ್ತಿ, ಸಮಾಧಾನ ಬೇರೊಂದಿಲ್ಲ. ಅದಕ್ಕಾಗಿ ನಾಳೆ ಜೀವನದಲ್ಲಿ ಮರೆಯಲಾಗದ ಒಂದು ಶುಭ ದಿವಸ ಅಂತ ನಾನು ಭಾವಿಸ್ತೇನೆ. ದೇಶದ 148ನೇ ಒಂದು ವಿಮಾನ ನಿಲ್ದಾಣ ಅದು ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಅದು ವಿಶೇಷವಾಗಿ ಪೂಜ್ಯ ತಂದೆಯವರ ಹುಟ್ಟಿದಬ್ಬ 10 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಕೆಲವು ಅಭಿವೃದ್ಧಿಗಳ ವಿಡಿಯೋ ಕ್ಲಿಪ್ಪಿಂಗ್ಸು, ನಮ್ಮ ಕೇಂದ್ರದ ರಾಜ್ಯದ ಮಂತ್ರಿಗಳು, ನಮ್ಮ ಬೇರೆ ಬೇರೆ ನಾಯಕರುಗಳ ಮಾತನ್ನು ನಾವೆಲ್ಲರೂ ಕಡೆ ಕೇಳೋರಿದ್ದೀವಿ. ಕೆಲವು ವಿಡಿಯೋ ಕ್ಲಿಪ್ಸ್ಗಳನ್ನು ಕೂಡ ಒಂದು ಅರ್ಧ ಗಂಟೆ ಡಿಸ್ಪ್ಲೇ ಇರುತ್ತೆ. ಇದು ಒಂದು. ಶಿವಮೊಗ್ಗ ಬಳಿಕ ಬೆಳಗಾವಿಗೆ ಮೋದಿ ಲಗ್ಗೆ. ಕುಂದಾನಗರಿಯಲ್ಲಿ ನಮೋ ಮೆಗಾ ರ್ಯಾಲಿ. ನಾಳೆ ಶಿವಮೊಗ್ಗ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ಮೋದಿ ಬೆಳಗಾವಿಗೆ ಪ್ರಯಾಣ ಬೆಳೆಸ್ತಾರೆ. ಬೆಳಗಾವಿಯಲ್ಲಿ ಮೋದಿ ಅಭಿವೃದ್ಧಿ ಹೆಸರಲ್ಲಿ ಮತಬೇಟೆ ನಡೆಸ್ತಾರೆ. ಬೆಳಗಾವಿ ನಗರದಲ್ಲಿ ಮೋದಿ 10 ಕಿಲೋಮೀಟರ್ಗೂ ಹೆಚ್ಚು ದೂರ ರೋಡ್ ಶೋ ನಡೆಸಿ ಆಮೇಲೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಮೋದಿ ಸ್ವಾಗತಿಸಲಿರುವ ಜನಸಾಮಾನ್ಯರು. ಶಿವಮೊಗ್ಗದಿಂದ ಬೆಳಗಾವಿಗೆ ಬಂದಿಳಿದಾಗ ಮೋದಿಯವರನ್ನ ಸ್ವಾಗತಿಸೋದು ಸಾಮಾನ್ಯ ನಾಗರಿಕರು, ಪೌರ ಕಾರ್ಮಿಕರು. ಹೌದು, ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನ ಸ್ವಾಗತಿಸೋದು ನೇಕಾರ ಕಲ್ಲಪ್ಪ ಟೋಪಗಿ, ಪೌರ ಕಾರ್ಮಿಕ ಮಹಿಳೆ ಮೀನಾಕ್ಷಿ, ರೈತ ಕಾರ್ಮಿಕ ಮಹಿಳೆ ಶೀಲಾ ಖನ್ನುಕರ್, ಆಟೋ ಚಾಲಕ ಮಯೂರ್ ಚೌಹಾಣ್, ಕಟ್ಟಡ ಕಾರ್ಮಿಕ ಮಂಗೇಶ್ ಮೋದಿಯವರನ್ನ ಬರಮಾಡಿಕೊಳ್ಳಲಿದ್ದಾರೆ. ಪೌರ ಕಾರ್ಮಿಕ, ಒಬ್ಬ ಆಟೋ ಡ್ರೈವರ, ಒಬ್ಬ ರೈತ ಮಹಿಳೆ, ಅದೇ ರೀತಿ ಒಬ್ಬ ಕಟ್ಟಡ ಕಾರ್ಮಿಕ, ಒಬ್ಬ ನೇಕಾರಿಕೆ ಮಾಡುವಂಥವ, ಕ್ಷೌರಿಕ, ಪಾನ್ ಶಾಪದ ಮಾಲೀಕ ಇರುವಂಥವ್ರನ್ನ ಅವ್ರ ಸ್ವಾಗತಕ್ಕೆ ಇವತ್ತು ಅವರು ಸೆಲೆಕ್ಟ್ ಆಗಿದ್ದಾರೆ. ಹೀಗಾಗಿ ನಾನು 5ರಿಂದ 7 ಜನ ಬಹುತೇಕ ಆಗಿದ್ದಾರೆ. ಮೋದಿ ವೇದಿಕೆಗೆ ಸಿರಿಧಾನ್ಯಗಳಿಂದ ಸಿಂಗಾರ. ಕರ್ನಾಟಕದ ಸಿರಿಧಾನ್ಯಗಳ ಬಗ್ಗೆ ಮೋದಿ ಪದೇ ಪದೇ ಮಾತಾಡ್ತಾರೆ. ಹಾಗಾಗಿನೇ ಬೆಳಗಾವಿ ಕೃಷಿ ಇಲಾಖೆ ನಾಳೆಯ ವೇದಿಕೆಯ ಮುಂಭಾಗವನ್ನ ಸಿರಿಧಾನ್ಯಗಳಿಂದ ಸಿಂಗರಿಸುತ್ತಿದೆ. ಹಾಗೆ ಪಿಎಂ ಕಿಸಾನ್, G20 ಅಂತಾರಾಷ್ಟ್ರೀಯ ಮಟ್ಟದ ಮಿಲೆಟ್ಸ್ ವರ್ಷದ ಲೋಗೋಗಳನ್ನ ಸಿರಿಧಾನ್ಯದಲ್ಲಿ ಬಿಡಿಸಲಾಗಿದೆ. ಉದ್ಘಾಟನೆ, ಶಂಕುಸ್ಥಾಪನೆ, ಹಣ ಬಿಡುಗಡೆ. ನಾಳೆ ಬೆಳಗಾವಿ ಸಮಾವೇಶದಲ್ಲಿ ಮೋದಿ ಹಲವು ಜನಪರ ಕೆಲಸಗಳಿಗೆ ನಾಂದಿ ಹಾಡುತ್ತಿದ್ದಾರೆ. 16,000 ಕೋಟಿ ಕಿಸಾನ್ ಸಮ್ಮಾನ್ ಹಣ ಬಿಡುಗಡೆ ಮಾಡುತ್ತಾರೆ. ಆಮೇಲೆ 190 ಕೋಟಿ ವೆಚ್ಚದ ರೈಲು ನಿಲ್ದಾಣ ಉದ್ಘಾಟನೆ ಮಾಡುತ್ತಾರೆ. 1098 ಕೋಟಿ ವೆಚ್ಚದ ಜಲಜೀವನ್ ಮಿಷನ್ ಲೋಕಾರ್ಪಣೆ ಮಾಡಲಿದ್ದು, 1132 ಕೋಟಿ ವೆಚ್ಚದ ಕುಡಿಯುವ ನೀರಿನ ಯೋಜನೆಗೆ ಅಡಿಗಲ್ಲು ಹಾಕಲಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 13ನೇ ಇನ್ಸ್ಟಾಲ್ಮೆಂಟು 8 ಕೋಟಿ ರೈತರಿಗೆ ಇಲ್ಲಿಂದ ಬಟನ್ ಒತ್ತುವುದರ ಮೂಲಕ ಕಿಸಾನ್ ಸಮ್ಮಾನ್ ನಿಧಿ ಟ್ರಾನ್ಸ್ಫರ್ ಆಗ್ತದೆ. ಡಬ್ಲಿಂಗ್ ಆಫ್ ಲೋಂಡಾ ಬೆಳಗಾವಿ ಘಟಪ್ರಭಾ ನ್ಯೂ ಲೈನ್ ಇದನ್ನು ಕೂಡ ಡೆಡಿಕೇಶನ್ ರಾಷ್ಟ್ರಕ್ಕೆ ಸಮರ್ಪಣೆಯನ್ನು ಮಾಡಲಿದ್ದಾರೆ. 1,100 ಕೋಟಿ ರೂಪಾಯಿಯ ಜಲಜೀವನ್ ಮಿಷನ್, ಈ ರೀತಿಯಾದಂಥ ಯೋಜನೆಗಳನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅಮೃತ ಹಸ್ತದಿಂದ ಶಂಕುಸ್ಥಾಪನೆ ಅಥವಾ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಗಾವಿ ಸಮಾವೇಶಕ್ಕೆ ಸುಮಾರು 2 ಲಕ್ಷ ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ವೇದಿಕೆ ಕಾರ್ಯಕ್ರಮಕ್ಕೆ 15 LED ಸ್ಕ್ರೀನ್ ಹಾಕಿದ್ದಾರೆ. 50 ಎಕರೆ ಪ್ರದೇಶದಲ್ಲಿ 3 ಕಡೆ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು, ಸಮಾವೇಶಕ್ಕೆ ಬರುವ ಜನರಿಗೆ 1,500ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಬಂದವರಿಗೆಲ್ಲ ಊಟದ ವ್ಯವಸ್ಥೆಯೂ ಇದೆ. ಜೊತೆಗೆ ಅಷ್ಟೇ ಬಿಗಿ ಭದ್ರತೆಯನ್ನೂ ಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ನಾಳೆ ಮೋದಿ ಮೆಗಾ ರೋಡ್ ಶೋ ಬೆಳಗಾವಿಯಲ್ಲಿ ಹೇಗಿರುತ್ತೆ, ಎಲ್ಲೆಲ್ಲಿ ಇರುತ್ತೆ ಅನ್ನೋದನ್ನ ನೋಡೋಣ. ಹಾಗೆ ಶಿವಮೊಗ್ಗ ಏರ್ಪೋರ್ಟ್ನ ಒಂದಷ್ಟು ವಿಶೇಷತೆಗಳನ್ನು ಕೂಡ ನೋಡ್ತಾ ಹೋಗೋಣ. ನಾಳೆ ಶಿವಮೊಗ್ಗ ಏರ್ಪೋರ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಈ ಶಿವಮೊಗ್ಗ ಏರ್ಪೋರ್ಟ್ಗೆ 2008ರಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು. ಈ ಒಂದು ಏರ್ಪೋರ್ಟ್ ಅನ್ನ ನಾಳೆ ಪ್ರಧಾನಿ ಮೋದಿ ಅವರ ಕೈಯಿಂದ ಉದ್ಘಾಟನೆ ಮಾಡಿಸಲಾಗ್ತಾ ಇದೆ. ಶಿವಮೊಗ್ಗದ ಸೋಗಾನಿಯಲ್ಲಿರುವಂತಹ ಏರ್ಪೋರ್ಟ್ ಅನ್ನ ನಾಳೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿರುವಂತಹ ಈ ಏರ್ಪೋರ್ಟ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿರುವಂಥದ್ದು. ಅದನ್ನು ನೋಡ್ತಾ ಹೋಗೋದಾದರೆ ಸುಮಾರು 775 ಎಕರೆ ಜಾಗದಲ್ಲಿ ಈ ಒಂದು ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಒಟ್ಟು 600 ಕೋಟಿ ವೆಚ್ಚದಲ್ಲಿ ಈ ಒಂದು ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. 775 ಎಕರೆ ಭೂಮಿಯನ್ನ ಈ ಏರ್ಪೋರ್ಟ್ಗಾಗಿ ವಶಪಡಿಸಿಕೊಳ್ಳಲಾಗಿತ್ತು. 449 ಕೋಟಿ ರೂಪಾಯಿ ಹಣವನ್ನ ಈ ಏರ್ಪೋರ್ಟ್ಗಾಗಿ ವೆಚ್ಚ ಮಾಡಲಾಗಿರುವಂಥದ್ದು. ಇನ್ನು ಭೂಮಿ ಖರೀದಿ ಇತರೆ ವೆಚ್ಚ ಸೇರಿ 151 ಕೋಟಿಯನ್ನ ವ್ಯಯ ಮಾಡಲಾಗಿದೆ. ರೈತರಿಂದ ಭೂಮಿಯನ್ನ ವಶಕ್ಕೆ ಪಡಿಸಿಕೊಳ್ಳಲಾಗಿತ್ತು. ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದಷ್ಟು ಹಣವನ್ನ ಆ ಏರ್ಪೋರ್ಟ್ಗೋಸ್ಕರ ಖರ್ಚು ಮಾಡಲಾಗಿದೆ. ಇನ್ನು ಈ ಏರ್ಪೋರ್ಟ್ ಎಷ್ಟು ದೊಡ್ಡದಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಸುಮಾರು 3.2 ಕಿಲೋಮೀಟರ್ ಉದ್ದದ ಏರ್ಪೋರ್ಟ್ ಇದಾಗಿದ್ದು ರನ್ವೇ 45 ಮೀಟರ್ ಅಗಲ ಇದೆ. 15.9 ಕಿಲೋಮೀಟರ್ ಸುತ್ತಳತೆಯ ಏರ್ಪೋರ್ಟ್ ಇದಾಗಿದೆ. ಸೊ ಈ ಒಂದು ಏರ್ಪೋರ್ಟ್ ಸುಮಾರು 3.2 ಕಿಲೋಮೀಟರ್ನಷ್ಟು ಉದ್ದ ಇರುವಂಥದ್ದು. 100 kV ಸಾಮರ್ಥ್ಯದ ಸೋಲಾರ್ ವಿದ್ಯುತ್ ಘಟಕವನ್ನ ಕೂಡ ಈ ಏರ್ಪೋರ್ಟ್ ಹೊಂದಿರುವಂಥದ್ದು. ಇದು ಅದರ ಒಂದು ವೈಶಿಷ್ಟ್ಯತೆಗಳಲ್ಲಿ ಒಂದಾಗಿರುವಂಥದ್ದು. ಅದರ ಜೊತೆಗೆ ಕೊಳಚೆ ನೀರು ಶುದ್ಧೀಕರಣ ಘಟಕವನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. 9 ವೀಕ್ಷಣಾ ಗೋಪುರವನ್ನ ಕೂಡ ಈ ಏರ್ಪೋರ್ಟ್ನಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆ ಈ ಏರ್ಪೋರ್ಟ್ ಉದ್ಘಾಟನೆಯಾದ ಬಳಿಕ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳ್ತಾ ಇರುವಂಥದ್ದು ನಮೋ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಸೊ ಬೆಳಗಾವಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಧ್ಯಾಹ್ನ 2:45ಕ್ಕೆ ಸಾಂಬ್ರಾ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಏರ್ಪೋರ್ಟ್ ಉದ್ಘಾಟನೆಯಾದ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಬೆಳಗಾವಿಗೆ ತೆರಳ್ತಾ ಇರುವಂಥದ್ದು. ಅಲ್ಲಿ 2 ಗಂಟೆ ಅಷ್ಟರೊಳಗೆ ಅವರಲ್ಲಿ ತಲುಪ್ತಾರೆ. ಅದಾದ ಬಳಿಕ 3:10ಕ್ಕೆ ಹೆಲಿಕಾಪ್ಟರ್ನಲ್ಲಿ KSRP ಗ್ರೌಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾರೆ. ಅದಾದ ಬಳಿಕ ಸುಮಾರು 3:20ಕ್ಕೆ ಚೆನ್ನಮ್ಮ ವೃತ್ತದಿಂದ 10.7 ಕಿಲೋಮೀಟರ್ ಸುಮಾರು 10 ಕಿಲೋಮೀಟರ್ನಷ್ಟು ರೋಡ್ ಶೋವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಗುತ್ತೆ. ಚೆನ್ನಮ್ಮ ಸರ್ಕಲ್ ಅದಾದ ಬಳಿಕ ಕಾಲೇಜ್ ಮಾರ್ಗ ಸಂಭಾಜಿ ಸರ್ಕಲ್ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗುವಂಥದ್ದು. ಏನು ಕಿರ್ಲೋಸ್ಕರ್ ರಸ್ತೆ, ಶನಿ ಮಂದಿರ, ಕಪಿಲೇಶ್ವರ ದೇಗುಲ ರಸ್ತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗುವಂಥದ್ದು. ಅದಾದ ಬಳಿಕ ಶಿವಾಜಿ ಗಾರ್ಡನ್, PG ರೋಡ್ ಹಾಗೆ ಯಡಿಯೂರಪ್ಪ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗುತ್ತೆ. ಮಾಲಿನಿ ಸಿಟಿ ಸಮಾವೇಶದ ವೇದಿಕೆಯವರೆಗೂ ಕೂಡ ಈ ಒಂದು ರೋಡ್ ಶೋವನ್ನು ನಡೆಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಆ ನಂತರ ಸಮಾವೇಶದ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪುವಂಥದ್ದು. ಇನ್ನು ಈ ಒಂದು ರೋಡ್ ಶೋನಲ್ಲೇ ವಿಶೇಷತೆಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ ರೋಡ್ ಶೋನಲ್ಲಿ 10,000 ಮಹಿಳೆಯರು ವಿಶೇಷ ಪೇಟವನ್ನ ತೊಟ್ಟು ಭಾಗವಹಿಸ್ತಾರೆ. ಸೊ ಆ ಪೇಟದ ವಿಶೇಷತೆ ನಮಗೆಲ್ಲ ಗೊತ್ತಿದೆ. ಬೆಳಗಾವಿ ಭಾಗದಲ್ಲಿ ಜನ ಆ ರೀತಿಯಾದಂಥ ಪೇಟವನ್ನು ಧರಿಸ್ತಾರೆ. ಇನ್ನು ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಜನರು ಕೂಡ ಈ ಒಂದು ರೋಡ್ ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಯಾ ರಾಜ್ಯದ ವೇಷಭೂಷಣ ಸಂಸ್ಕೃತಿಯನ್ನು ಈ ರೋಡ್ ಶೋ ಮುಖಾಂತರ ಅನಾವರಣ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಪ್ರತಿ ರಾಜ್ಯಗಳ ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನ ಕೂಡ ಈ ರೋಡ್ ಶೋನಲ್ಲಿ ಪ್ರದರ್ಶನವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಕಾಂಗ್ರೆಸ್ ಅವಧಿ ಕೆಲಸ, ಬಿಜೆಪಿ ಅವಧಿ ಕೆಲಸಗಳನ್ನ ಕೂಡ ಈ ಒಂದು ರೋಡ್ ಶೋ ಮುಖಾಂತರ ಅಂದ್ರೆ ಯಾವ್ಯಾವ ರೀತಿ ಕೆಲಸಗಳಾಗಿದೆ ಅನ್ನೋದನ್ನ ಕೂಡ ಜನರ ಮುಂದಿಡುವಂತಹ ಪ್ರಯತ್ನಗಳು. 9 LED ಕೇಂದ್ರಗಳ ಯೋಜನೆಯನ್ನ ಕೂಡ ಏನೇನು ಇಲ್ಲಿ ತನಕ ಕೇಂದ್ರದ ಯೋಜನೆಗಳು ಜಾರಿಯಾಗಿದೆ ಅದೆಲ್ಲವನ್ನ ಕೂಡ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇದಕ್ಕಾಗಿ 90 LEDಗಳಲ್ಲಿ ಕೇಂದ್ರದ ಯೋಜನೆಗಳನ್ನ ಪ್ರದರ್ಶನ ಮಾಡೋದಕ್ಕೂ ಕೂಡ ಬಿಜೆಪಿ ಸರ್ವ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಶಿವಮೊಗ್ಗ ಮತ್ತು ಬೆಳಗಾವಿಗೆ ಮೋದಿ ಬರ್ತಾ ಇರೋದು ಸಹಜವಾಗಿ ಕಾಂಗ್ರೆಸ್ ಸಿಟ್ಟಿಗೆ ಕಾರಣ ಆಗಿದೆ. ಅದರಲ್ಲೂ ವಿದ್ಯಾರ್ಥಿಗಳನ್ನ ಕರೆತರಲು 2 ಬಸ್ ವ್ಯವಸ್ಥೆಯನ್ನ ಮಾಡಿರೋದಕ್ಕೆ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ. ಕುರ್ಚಿ ತುಂಬಿಸಲು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳನ್ನ ಕರೆಸ್ತಾ ಇದ್ದಾರೆ. ಪ್ರಧಾನಿ ಶೋಕಿಗೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬಲಿ ಹಾಕಲಾಗ್ತಾ ಇದೆ ಅಂತ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿಗೆ ಪ್ರಚಾರದ ಹಪಹಪಿ ಅಂತಾನು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಬಿಜೆಪಿ ನಾಯಕರು ಮೋದಿ ವಿಶ್ವ ನಾಯಕ ಅದಕ್ಕೆ ಬರ್ತಿದ್ದಾರೆ ಅಂತ ಟಾಂಗ್ ಕೊಟ್ಟರು. ನೋಡಿ, ಅವರಿಗೆ ರಾಷ್ಟ್ರೀಯ ನಾಯಕರ ಮುಖಗಳಿಲ್ಲ. ಒಂದು ದುರ್ದೈವದ ಸಂಗತಿ ಏನಂತಂದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಬಿಟ್ಟರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ.
ಅದರ ಜೊತೆಗೆ ರಾಷ್ಟ್ರೀಯ ನಾಯಕರ ಜನಪ್ರಿಯತೆ, ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಇಲ್ಲ. ನಮಗೆ ಬರೀ ಭಾರತಕ್ಕಲ್ಲ, ವಿಶ್ವದ ಗುರು ಆಗ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು, ಪ್ರಧಾನಮಂತ್ರಿಗಳು ನಾವು ರಾಜ್ಯದಲ್ಲಿ ಕರೆಸ್ತೀವಿ. ನಮಗೆ ಹೆಮ್ಮೆ ಇದೆ. ಅವ್ರ ಮುಖಾಂತರ ನಾವು ಪ್ರಚಾರವನ್ನು ಮಾಡ್ತೀವಿ. ಪಕ್ಷದ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ವಿಮಾನ ನಿಲ್ದಾಣದ ಉದ್ಘಾಟನೆ ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ತದನಂತರ ಬೆಳಗಾವಿಗೆ ಬಂದು ಅಲ್ಲಿ ರೈಲ್ವೆ ಇಲಾಖೆಯ ಹಲವಾರು ಕಾಮಗಾರಿಗಳಿಗೆ ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯ ಒಂದು ಕಂತಿನ ಬಿಡುಗಡೆ ಅಲ್ಲಿಂದಲೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂಥ ಒಂದು ಪಾರ್ಟಿ. 75 ವರ್ಷದಾಗ 57-58 ವರ್ಷ ರಾಜ್ಯ ಮಾಡಿ ನಾವಿನ್ನೂ ಕರೆಂಟ್ ಕೊಡ್ತೀವಿ. ಕರೆಂಟ್ ನೀವು ಕೊಡುವಂಥದ್ದು ಈಗ ಅದು ಫ್ರೀ ಇರಲಿ ಅಥವಾ ಏನೇ ಇರಲಿ, ನಾವು ಕರೆಂಟ್ 24 ತಾಸು ಕೊಡ್ತೀವಿ. ಇಷ್ಟು ದಿವಸ ಏನು ಕತ್ತಿ ಕಾಯ್ದ್ರಿ ನೀವು ಕಾಂಗ್ರೆಸ್ದವ್ರು? 58 ವರ್ಷ ಇದ್ರಲ್ಲ, ನಾಚಿಕೆ ಬರೋದಿಲ್ಲ ನಿಮಗೆ? ಅಂದರೆ ಸುಳ್ಳು ಹೇಳುವಂಥದ್ದು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯ DNA. ಹಾಸನದ ಟಿಕೆಟ್ ವಿಚಾರ ಜೆಡಿಎಸ್ ಕುಟುಂಬದಲ್ಲಿ ಫೈಟ್ ಎಬ್ಬಿಸಿದೆ. ದೇವೇಗೌಡರು ಮಧ್ಯ ಪ್ರವೇಶಿಸಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಮಧ್ಯೆ ಜೋಶಿ ಕುಮಾರಸ್ವಾಮಿ ಕುಟುಂಬದ ಕಾಲೆಳೆದಿದ್ದು ಎಚ್ಡಿಕೆ ಫುಲ್ ಗರಂ ಆದರು. ತೆನೆ ಕುಟುಂಬದಲ್ಲಿ ಅಣ್ತಮ್ಮನ ವೈಮನಸ್ಸು, ಇನ್ನು ಮುಖಿಯದ ಸಿಂಹಾಸನ ಗೊಂದಲ. ಹಾಸನದ ಟಿಕೆಟ್ ಗೊಂದಲಕ್ಕೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಟ್ವಿಸ್ಟ್. ನಿನ್ನೆವರೆಗೆ ಆರ್ಭಟಿಸಿದ್ದ ದಳಪತಿ ಈಗ ಥಂಡ ಹೊಡೆದಿದ್ದಾರೆ. ಹಾಸನ ಟಿಕೆಟ್ ವಿಚಾರದಲ್ಲಿ ಬೆರಳಿಟ್ಟಿದ್ದ ಕುಮಾರಸ್ವಾಮಿ ದೇವೇಗೌಡರ ಗುಟುರು ನೋಡಿ ಮೌನವಾಗಿದ್ದಾರೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲು ಸಭೆ ಕರೆದಿದ್ರು. ಕುಮಾರಸ್ವಾಮಿಗೆ ಗೊತ್ತಿಲ್ಲದಂತೆ ಸಭೆ ಮುಂದೂಡಿಕೆ ಆಯಿತು. ಕುಮಾರಸ್ವಾಮಿ ಬೇಸರಕ್ಕೆ ಒಳಗಾಗಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರ ಮೇಲೆ ಒತ್ತಡ ಹಾಕಿಸಿ ಎಚ್ಡಿ ರೇವಣ್ಣ ಮುಂದೂಡಿಕೆ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಅಭಿಮಾನಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯ ತೀರ್ಮಾನ ಆ ಕಾರ್ಯಕರ್ತರನ್ನೇನು ಕರೆದಿದ್ದೇನೆ. ಮುಕ್ತವಾಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ. ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ. ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ರೆ ಅವ್ರನ್ನೂ ಕರೀತಿಲ್ಲ. ಸಮಾನ ಮನಸ್ಕರು ಯಾರಿದ್ದಾರೆ ಅವ್ರಿಗೆ ಇನ್ವಿಟೇಷನ್ ನಾನೇ ಕೊಟ್ಟಿದ್ದೇನೆ. ಪೋಸ್ಟ್ಪೋನ್ ಆಗಿದೆ, ಸಭೆ ಪೋಸ್ಟ್ಪೋನ್ ಯಾರಿದ್ದಾರೆ ತಿಳ್ಕೊಂಡು ಹೇಳಬೇಕು. ಪೋಸ್ಟ್ಪೋನ್ ಆದರೂ ಸಹ ಹಾಸನದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ಮುಂದಾಗ್ತಕ್ಕಂಥದ್ದಕ್ಕೆ ಪಕ್ಷದಲ್ಲಿ ದೇವರಾಜ್ ಅಂತ ಇದ್ದಾರೆ ವ್ಯವಸ್ಥಾಪಕರು, ಬಹುಶಃ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೋ ಯಾರೇನು ಮುಂದಾಕಿದ್ದಾರೆ ಗೊತ್ತಿಲ್ಲ ನನಗೆ. ನನಗೆ ನನ್ನ ತಂದೆಯ ಆರೋಗ್ಯ ಮುಖ್ಯ. ರೇವಣ್ಣ ವಿರುದ್ಧ ಎಚ್ಡಿಕೆ ಪರೋಕ್ಷ ವಾಗ್ದಾಳಿ. ಹಾಸನ ಟಿಕೆಟ್ ಬೇಕೇ ಬೇಕು ಎಂದು ರೇವಣ್ಣ ಕುಟುಂಬ ಬಿಗಿ ಪಟ್ಟು ಹಿಡಿದಿದೆ. ಒಂದು ಕಡೆ ಭವಾನಿ ರೇವಣ್ಣ ಕ್ಷೇತ್ರದಲ್ಲಿ ತಾವೇ ಅಭ್ಯರ್ಥಿ ಅನ್ನುವ ಮಟ್ಟಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತಾಡ್ತಿದ್ದಾರೆ. ಮತ್ತೊಂದು ಕಡೆ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಭವಾನಿ ಅಬ್ಬರದ ನಡುವೆ ಸೈಲೆಂಟ್ ಆಗಿದ್ದಾರೆ. ಇಂದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಎಚ್ಡಿ ಕುಮಾರಸ್ವಾಮಿ, ದೇವೇಗೌಡರ ಆರೋಗ್ಯ ನನಗೆ ಮುಖ್ಯ, ಬೇರೆಯವರಿಗೆ ಈ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಎಂದು ಮಾತಿನಲ್ಲೇ ತಿವಿದಿದ್ದಾರೆ. ನನಗೆ ಅವರ ಆರೋಗ್ಯ ಮುಖ್ಯ. ನಾನು ಹಾಸನದ ವಿಷಯವನ್ನು ಅವರ ಮುಂದೆ ಚರ್ಚೆ ಮಾಡಿ ಅವರ ಆರೋಗ್ಯ ಇನ್ನೂ ಕೆಡ್ತಕ್ಕಂಥದ್ದಕ್ಕೆ ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ಬೇರೆಯವರಲ್ಲಿ ಅವರ ಆರೋಗ್ಯಕ್ಕಿಂತ ಅವರಿಗೆ ಬೇರೆ ರೀತಿಯಲ್ಲೇ ಅವರ ಒಂದು ಭಾವನೆಗಳೇ ಮುಖ್ಯ ಆಗೋದಾದರೆ ಅದು ನಾನು ಹಿಡ್ಕೊಳ್ಳಿಕ್ಕಾಗಲ್ಲ. ಎಚ್ಡಿಕೆಗೆ ಗೌಡರಿಂದ ಖಡಕ್ ಸಂದೇಶ. ಕುಮಾರಸ್ವಾಮಿಗೆ ಹಾಸನ ಟಿಕೆಟ್ ವಿಷಯದಲ್ಲಿ ದೇವೇಗೌಡರು ಖಡಕ್ ಸಂದೇಶ ಕೊಟ್ಟಿದ್ದಾರಂತೆ. ಹಾಸನ ಟಿಕೆಟ್ ಘೋಷಣೆಗೆ ಇನ್ನೂ ಸಮಯ ಇದೆ. ದಿಢೀರ್ ನಿರ್ಧಾರದಿಂದ ಗೊಂದಲ ಸೃಷ್ಟಿಯಾಗುತ್ತೆ. ನನ್ನ ಗಮನಕ್ಕೆ ಬಾರದೆ ಯಾವುದೇ ನಿರ್ಧಾರ ಬೇಡ. ಎಲ್ಲರೂ ಕೂತು ಒಮ್ಮತದ ನಿರ್ಧಾರಕ್ಕೆ ಬರಬೇಕು. ಹಾಸನ ಟಿಕೆಟ್ ನಿರ್ಧಾರ ಸಮಸ್ಯೆ ಆಗಬಾರದು. ಪಕ್ಷಕ್ಕಾಗಲಿ ಕುಟುಂಬಕ್ಕಾಗಲಿ ಹಿನ್ನಡೆಯಾಗಬಾರದು ಅಂದಿದ್ದಾರೆ ಅಂತ ಗೊತ್ತಾಗಿದೆ. ಕುಟುಂಬ ರಾಜಕೀಯ ಮೊದಲು ಸರಿಪಡಿಸಿಕೊಳ್ಳಿ. ಜೋಶಿ ಮಾತಿಗೆ ಕೆರಳಿ ಕೆಂಡವಾದ ಕುಮಾರಸ್ವಾಮಿ. ಹಾಸನ ಜೆಡಿಎಸ್ ಟಿಕೆಟ್ ಕಗ್ಗಂಟು ಆಗಿರುವಂತೆಯೇ ಕುಮಾರಸ್ವಾಮಿ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ.
ಕುಮಾರಸ್ವಾಮಿ ಕುಟುಂಬದ ಎಲ್ಲ ಸದಸ್ಯರಿಗೂ ಟಿಕೆಟ್ ಕೊಟ್ಟರೂ ಬಡಿದಾಟ ಸಾಮಾನ್ಯ. ಮೊದಲು ಕುಟುಂಬ ಸರಿ ಮಾಡಿಕೊಳ್ಳಿ ಅಂದಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾ ಇಷ್ಟ ಹೇಳುದು ಮನಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲಾರ್ದವರು. ನಿನ್ನೆ ಸನ್ಮಾನ್ಯ ಅಮಿತ್ ಶಾ ಅವ್ರದ್ದು ಮಾತು ಹೇಳ್ಯಾರ, ಮನೆಯಾಗಿದ್ದವರೆಲ್ಲ ಇಲೆಕ್ಷನ್ ಇಂದ್ರೆ ಮನಿ ಯಾರು ಮ್ಯಾನೇಜ್ ಮಾಡೋರು ಅಂತ. ಈಗ ಅದಕ್ಕೆ ಮುಂದುವರೆದು ನಾವಂತ ಕೇಳ್ತೀನಿ, ನಿಮ್ಮ ಕುಟುಂಬನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ನೀವು ರಾಜ್ಯ ಮತ್ತು ದೇಶ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋಂಥದ್ರ ಬಗ್ಗೆ ಅವರು ದಯಮಾಡಿ ಜನಕ್ಕೆ ಸಮಜಾಯಿಸಿ ಕೊಡ್ಬೇಕು. ನಿಮ್ಮ ಮನೆಯೊಳಗೆ ಇರೋರು 10-12 ಮಂದಿ ಇಲೆಕ್ಷನ್ ನಿಂತರೂ ಇನ್ನೂ ಸಮಾಧಾನ ಇಲ್ಲ. ಅವರ ಎಲ್ಲ ಮನೆಯವರಿಗೆಲ್ಲ ಟಿಕೆಟ್ ಕೊಟ್ಟ ಮೇಲೆ ಯಾಕೆ ಬಡದಾಡ್ತಾರೆ ಅವರು? ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಮ್ಮದು ತುಂಬ ಸಂಸಾರ, ನಮ್ಮದು ದೊಡ್ಡ ಸಂಸಾರ ನಮ್ಮ ಕುಟುಂಬದಲ್ಲಿ. ಇವ್ರನ್ನ ನಾನು ಕೇಳಿಕ್ಕೆ ಬಯಸ್ತೀನಿ, ಪ್ರಹ್ಲಾದ್ ಜೋಶಿನ. ಇವ್ರ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ ಹೇಳಿ? ಇವರೊಬ್ಬ ತಮ್ಮನೊಬ್ಬನ ಸರಿಯಾಗಿ ನೆಟ್ಗಿಟ್ಕೊಳ್ಳೋಕ್ಕಾಗಿಲ್ಲ. ಮೊದಲು ಇವ್ರ ತಮ್ಮನ ನೆಟ್ಗಿಟ್ಕೊಳ್ಳೋಕೆ ಹೇಳಿ, ನೆಟ್ಗೆ ಅವ್ರ ಕುಟುಂಬ ನೆಟ್ಗಿಟ್ಕೊಳ್ಳೋದೇ ನನಗೆ ಬುದ್ಧಿ ಹೇಳ್ತಾರ? ಅದೇನೇ ಇರ್ಲಿ, ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಯಾರಿಗೆ ಫೈನಲ್ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಮೋದಿ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಗೆ ಸಿದ್ಧತೆ ನಡೆದಿದೆ ಅಂತ ಸುಮಲತಾ ಆಪ್ತ ವಲಯದಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಮಾರ್ಚ್ 11ರಂದು ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚೆ ನಡೆದಿದ್ದಂತೆ ಮದ್ದೂರಿನಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿದ್ದು ಸರ್ಕಾರದ ವತಿಯಿಂದ ಸಮಾವೇಶ ಆಯೋಜನೆಯಾದರೆ ಸುಮಲತಾ ಪಕ್ಷ ಸೇರ್ಪಡೆಗೆ ತೊಡಕಾಗುತ್ತೆ. ಆದ್ದರಿಂದ ಸುಮಲತಾಗಾಗಿ ಪಕ್ಷದ ವತಿಯಿಂದ ಸಮಾವೇಶ ನಡೆಸೋ ಸಾಧ್ಯತೆ ಇದೆ. ಮೊಳಕಾಲ್ಮೂರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿ ಸೇರ್ಪಡೆಯಾದರು. ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ರು. ಬಳಿಕ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಈ ಮೂಲಕ ದ್ವೇಷ ಮರೆತು ಶ್ರೀರಾಮುಲು ಜೊತೆ ಕೈಜೋಡಿಸಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮೊಳಕಾಲ್ಮೂರಿಗೆ ವಲಸೆ ಬಂದು ತಮ್ಮ ಟಿಕೆಟ್ ಕೈತಪ್ಪಿಸಿದ್ದ ಶ್ರೀರಾಮುಲು ವಿರುದ್ಧ ತಿಪ್ಪೇಸ್ವಾಮಿ ಸಮರ ಸಾರಿದ್ರು. ಪಕ್ಷೇತರರಾಗಿ ಸ್ಪರ್ಧಿಸಿ ಸೋತು ಬಳಿಕ ಕಾಂಗ್ರೆಸ್ ಸೇರಿದ್ರು. ಆದ್ದರಿಂದ ಶ್ರೀರಾಮುಲು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರ ಬದಲಾವಣೆ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ತಿಪ್ಪೇಸ್ವಾಮಿಗೆ ಮೊಳಕಾಲ್ಮೂರು ಬಿಟ್ಕೊಟ್ಟು ಬೇರೆ ಕ್ಷೇತ್ರಕ್ಕೆ ಹಾರುವ ಸಾಧ್ಯತೆ ಇದೆ. ರಾಮುಲು ಅವರೇ, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ತಿಪ್ಪೇಸ್ವಾಮಿಯವರು ಮತ್ತೆ ಮರಳಿ ಬರಬೇಕು, ಅವರು ಸ್ವಂತ ಪಕ್ಷಕ್ಕೆ ಮರಳಿ ಬರಬೇಕನ್ನಂಥ ಕಾರಣದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ತಿಪ್ಪೇಸ್ವಾಮಿಯವ್ರನ್ನ ಮರಳಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡೋಂಥ ಕೆಲಸ ಮಾಡಿದ್ವಿ. ಇವತ್ತು ತಿಪ್ಪೇಸ್ವಾಮಿಯವರು ಈ ಭಾಗದಿಂದ ಬಂದಿರೋ ಕಾರಣ ನಮಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಕಳೆದ 2018ರಲ್ಲಿ ಸುಮಾರು 5 ವಿಧಾನಸಭಾ ಕ್ಷೇತ್ರ ಗೆದ್ದಿದ್ವಿ, ಚಳ್ಳಕೆರೆಯೊಂದು ಬಿಟ್ಟು. ಈ ಸಾರಿ ಭಾರತೀಯ ಜನತಾ ಪಾರ್ಟಿ 6ಕ್ಕೂ 6 ವಿಧಾನಸಭಾ ಕ್ಷೇತ್ರ ಗೆಲ್ತೀವಿ. ಯಾವುದೇ ಪಾರ್ಟಿ ಟಿಕೆಟ್ಗಳು ಅನೌನ್ಸ್ ಮಾಡಬೇಕಂದ್ರೆ ನನ್ನ ಸೇರಿಕೊಂಡು ಹೈಕಮಾಂಡ್ ಇದೆ, ಪಾರ್ಟಿ ತೀರ್ಮಾನವನ್ನು ತಗೊತದೆ. ಶ್ರೀರಾಮುಲು ನಾವು ಅಣ್ಣ ತಮ್ಮಗಳಿದ್ದಾಗೆ, ನಾನು ದೊಡ್ಡವನು ಆತ ಸಣ್ಣ. ನಾನು ಆ ಸಂದರ್ಭದಲ್ಲಿ ಸುಮ್ಮನೆ ಇರ್ಬೋದಾಗಿತ್ತು, ಆತ ನನ್ನ ಹತ್ರ ಬರ್ಬೋದಾಗಿತ್ತು. ಯಾವ ಕಾರಣದಿಂದ ಯಾವ ಶಕ್ತಿಗಳಿಂದ ಬರೋಕ್ಕಾಗಲಿಲ್ಲ. ಹಿಂಗಾಗಿಬಿಟ್ಟು ನಾವು ಅಣ್ಣ ತಮ್ಮಗಳು ಬಿಟ್ಟರೆ ಬೇರೆ ನಮ್ಮಂದು ಏನೇ ಇಲ್ಲ. ಅಣ್ಣ ತಮ್ಮಗಳ ಜಗಳ ಆಗಿತ್ತು, ಈಗ ನಾವು ಆತ ಒಂದಾಗಿದ್ದೀವಿ, ಮತ್ತು ಏನು ತೊಂದರೆ ಇಲ್ಲ. ನಾವು BJPನ ನಾನು ಇಷ್ಟಪಟ್ಟಿದ್ದೀನಿ. ನನಗೆ ಭರವಸೆ ಇದೆ, ಕೊಡ್ತಾರಂತಕ್ಕಂಥ ಭರವಸೆ ನನಗಿದೆ. ಹೋದ ಸಾರಿ ಮಾಡಿದಂಗೆ ಏನು ಮಾಡೋದಿಲ್ಲ, ಭರವಸೆ ಇದೆ. CM ಹತ್ರನೂ ಮಾತಾಡಿದ್ದಾರೆ, ಕಟೀಲ್ ಹತ್ರ ಮಾತಾಡಿದ್ದಾರೆ, ಸಂತೋಷ್ ಜಿ ಹತ್ರ ಮಾತಾಡಿದ್ದಾರೆ. ಎಲ್ಲರ ಹತ್ರ ಅವರು ಡಿಸ್ಕಸ್ ಮಾಡಿ ನನ್ನ ಪಾರ್ಟಿಗೆ ಕರ್ಕೊಂಡಿರೋದು ನನಗೆ ನಂಬಿಕೆ. ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ಆದರೆ ಇದೀಗ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ 46 ಆಶಾ ಕಾರ್ಯಕರ್ತೆಯರಿಗೆ ವಿದೇಶಿ ಹಣ ಹಂಚಿರುವುದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಗೋರಿಪಾಳ್ಯದ ಪೋಸ್ಟ್ ಆಫೀಸ್ ಆವರಣದಲ್ಲಿ ಸೌದಿ ಅರೇಬಿಯಾದ 500 ಮುಖಬೆಲೆಯ ನೋಟು ನೀಡುವುದರ ಜೊತೆಗೆ ನ್ಯಾಷನಲ್ ಟ್ರಾವೆಲ್ಸ್ ಕಿಟ್ ವಿತರಣೆ ಮಾಡಿದ್ದಾರೆ. ಪಾದರಾಯನಪುರ ವಾರ್ಡ್, JJR ನಗರದ ವಾರ್ಡ್ ಹಾಗೂ ರಾಯಪುರಂ ವಾರ್ಡ್ ಆಶಾ ಕಾರ್ಯಕರ್ತೆಯರಿಗೆ ವಿದೇಶಿ ನೋಟು ನೀಡಿದ್ದಾರೆ. ಜಮೀರ್ ಹಂಚಿದ ಸೌದಿ ಅರೇಬಿಯಾದ 500 ರಿಯಾಲ್ಗೆ ಭಾರತದಲ್ಲಿ 11,034 ರೂಪಾಯಿ. ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಅಷ್ಟಾಗತ್ತೆ. ಬಿಜೆಪಿ ಶಾಸಕ SR ವಿಶ್ವನಾಥ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರೌಡಿಗಳು ಭಾಗಿಯಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆತ್ತನಗೆರೆ ಮಂಜ ಹಾಗೂ ಹುಸ್ಕೂರು ಶಿವ ವಿಶ್ವನಾಥ್ ಬೆನ್ನಿಗೆ ನಿಂತಿದ್ರು. ಬೆಮೆಲ್ ಕೃಷ್ಣಪ್ಪ ಕೊಲೆ ಪ್ರಕರಣದಲ್ಲಿ ಬೆತ್ತನಗೆರೆ ಮಂಜ ಆರೋಪಿಯಾಗಿದ್ದಾನೆ. ಹುಸ್ಕೂರು ಶಿವ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಬಿಡೋದಿಲ್ಲ
ಕಲ್ಸ್ಕೊಂಡು ಆ ಥರ ಬಿಟ್ಬೋಲಿನ ಸ್ಟ್ರಾಂಗ್ ಆಗಿರುವಂಥವ್ರು ಅದನ್ನ ಬೆಲ್ಟ್ ಬಿಟ್ಟಿಲ್ಲ ಅಷ್ಟೇ, ಬೆಲ್ಟಾಗಿ ಕಟ್ಟಾಕೊಂಡಿದ್ದೀವಿ ನಮ್ಮ ಕಾರ್ಯಕರ್ತರ. ಒಂದ್ಸರಿ ಬೆಲ್ಟ್ ಬಿಟ್ಮೇಲೆ ಅಂತಂದ್ರೆ ತಡ್ಕೊಳಕ್ಕೆ ಅವ್ರ ಕೈಲಾಗಲ್ಲ. ಬಟ್ ಅದು ಆಗಬಾರ್ದು ಅಂತ ತಕ್ಷಣ ನಾನು ಇವತ್ತು ಎಲ್ಲ ಊರುಗಳು ಬಂದಾಗ ಯಾರ ಬಗ್ಗೆ ನಾನು ಟೀಕೆ ಮಾಡಿಲ್ಲ. ನಾನು ಮಾಡಿರೋದೇ ಕೆಲಸಗಳು ಇದ್ರ ಬಗ್ಗೆ ಹೇಳ್ತೀನಿ ಹೊರತು ನಾನು ಯಾವ ಪಕ್ಷದ ಯಾವ ಮುಖಂಡರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗ್ತಾ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಆಗೋದಿಲ್ಲ. ಆದರೆ ಅವರು ಬಹಳ ಕೇವಲ ಮಾತಾಡುವಂಥ ನಿನ್ನೆ ನಮ್ಮ ಹೆಸರುಗಡ್ಡ ಕಾರ್ಯಕರ್ತರು ಇಲ್ಲ ನಾವು ಬಿಡೋದಿಲ್ಲ ಅವ್ರ ಅಂತ ಹೇಳಿದ್ರು. ತಪ್ಪು ಮಾಡಕ್ಕೆ ಹೋಗ್ಬಿಟ್ಟೆ, ಸುಮ್ಮನೆ ಇಟ್ಬಿಟ್ಟು ಮಾತಾಡ್ಕೊಂಡು ಏನು ಮಾತಾಡ್ತಾರೆ ಮಾತಾಡ್ಕೊಂಡು ಅಂತ ಹೇಳಿ ನಾವು ಅಷ್ಟೇ. ಯಾರಾದರೂ ಅಕಸ್ಮಾತ್ ನಮ್ಮ ವೈದ್ಯರು ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಮ ಲೀಡರ್ ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ಹೋಗ್ಬಾರ್ದು. ಇದು ಟೈಮ್ ಅಲ್ಲ, ಎಲೆಕ್ಷನ್ ಟೈಮ್ ಪರ್ಪಸ್ ಆಗೇನೆ ಕ್ರಿಯೇಟ್ ಮಾಡಕ್ ನೋಡ್ತಾರೆ. ನಮ್ಮ ಪಾಡಿಗೆ ನಾವು ಶಾಂತವಾಗಿ, ಈಗ ದಾಸಪುರ ಹೋಬಳಿ ಅಂದ್ರೆ ಅತ್ಯಂತ ಶಾಂತವಾಗಿರ್ತಕ್ಕಂಥ ಹೋಬಳಿ ಆಗಿದೆ. ಇವತ್ತೇನು ಅಂದ್ರೆ ಅಭಿವೃದ್ಧಿನೇ ಬೋಲ ಮಾತ್ರ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾರನ್ನ ಸಿಬಿಐ ಬಂಧಿಸಿದೆ. ಅಬಕಾರಿ ನೀತಿ ಅಕ್ರಮ ಪ್ರಕರಣದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸಿಬಿಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಬರೋಬ್ಬರಿ 8.5 ಗಂಟೆಗಳ ವಿಚಾರಣೆ ಬಳಿಕ ಅರೆಸ್ಟ್ ಮಾಡಲಾಗಿದೆ. ಸಿಸೋಡಿಯಾ ತನಿಖೆಗೆ ಸಹಕರಿಸದ ಹಿನ್ನೆಲೆ ಸಿಬಿಐ ಅವರನ್ನ ಬಂಧಿಸಿದೆ. ಸಿಸೋಡಿಯಾ ವಿಚಾರಣೆ ಖಂಡಿಸಿ ದೆಹಲಿಯ ಬೀದಿಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು. ಸಿಸೋಡಿಯಾ ಸಿಬಿಐ ಕಚೇರಿಗೆ ಬರ್ತಿದ್ದಂತೆ ಅವರ ಹಿಂದೆ ಎಎಪಿ ಕಾರ್ಯಕರ್ತರ ದಂಡು ಬಂದು ಪ್ರತಿಭಟನೆ ಹೈ ಡ್ರಾಮಾ ಮಾಡಿದ್ರು. ಬಳಿಕ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಅದಾನಿ ಪ್ರಧಾನಿ ವಿಚಾರದಲ್ಲಿ ಮೌನ ಆಗಲ್ಲ, ಉತ್ತರ ಸಿಗೋವರೆಗೂ ಪ್ರಶ್ನೆ ಮಾಡ್ತೀವಿ, ಹೀಗಂತ ಕಾಂಗ್ರೆಸ್ ಕಲಿಗಳು ಸಮರ ಸಾರಿದ್ರು. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ನನಗೆ ಸ್ವಂತ ಮನೆ ಇಲ್ಲ ಅಂತ ರಾಹುಲ್ ಕೊಟ್ಟಂತಹ ಹೇಳಿಕೆ. ಛತ್ತೀಸ್ಗಢದ ರಾಯ್ಪುರದಲ್ಲಿ ಕಾಂಗ್ರೆಸ್ ಸರ್ವ ಸದಸ್ಯರ 85ನೇ ಅಧಿವೇಶನ ನಡೆದಿದೆ. ಅಧಿವೇಶನದ ಉದ್ದಕ್ಕೂ ಮೋದಿ ಅದಾನಿ ವಿಚಾರಗಳನ್ನೇ ಹಿಡಿದು ಕೈಕಲಿಗಳು ವಾಗ್ದಾಳಿ ಮಾಡಿದರು. ಅದಾನಿ ಬಗ್ಗೆ ಮಾತನಾಡಿದ್ದು ಸಂಸತ್ ಕಡತದಲ್ಲಿ ಡಿಲೇಟ್. आज की जो सरकार है केंद्र में, ये लोकतांत्रिक सरकार नहीं है या लोगों के लिए काम करने वाली सरकार नहीं है. ये सिर्फ अपना डिक्टेटरशिप चलाते हैं. गरीबों के ओर से, स्त्रियों के ओर से, एससी एसटी लोगों के ओर से कोई बात रखने के लिए वहाँ पर हमें आजादी नहीं है. कोई भाषण हम करते हैं जनता के हित में, और राहुल जी भी पार्लियामेंट में किए, मैं भी राज्यसभा में अपना भाषण किया, मेरा भाषण भी काट दिया, राहुल गांधी जी का भाषण भी काट दिया. ದೇಶದ ರೈತ ದಿನಕ್ಕೆ 27 ರೂಪಾಯಿ ದುಡಿತಾನೆ. ಮೋದಿ ಸ್ನೇಹಿತ ದಿನಕ್ಕೆ 1600 ಕೋಟಿ ಸಂಪಾದನೆ. देश का किसान प्रतिदिन 27 रुपए कमा रहा है और प्रधानमंत्री जी के एक मित्र प्रतिदिन 1600 करोड़ रुपए कमा रहे हैं. एक दिन में 1600 करोड़ रुपए कमा रहे हैं. लेकिन देश के एयरपोर्ट, बंदरगाह, सैकड़ों किलोमीटर लंबी रेलवे की लाइनें, कोयला, सड़कें, पीएसयू सब प्रधानमंत्री जी के एक मित्र गौतम अडानी जी को दिए गए हैं. ಅದಾನಿ ಕಂಪನಿ ಈಸ್ಟ್ ಇಂಡಿಯಾ ತರ ಸತ್ಯ ಹೊರಬರೋವರೆಗೂ ಪ್ರಶ್ನೆ ಕೇಳ್ತೀವಿ. अदानी जी और मोदी जी एक हैं और देश का पूरा धन, एयरपोर्ट, पोर्ट्स, डिफेंस, इंफ्रास्ट्रक्चर, स्टोरेज, एग्रीकल्चरल स्टोरेज, सेब, पूरा का पूरा धन एक व्यक्ति के हाथ में जा रहा है. हम पूछेंगे, एक बार नहीं हजारों बार पूछेंगे, रुकेंगे नहीं जब तक सच्चाई नहीं निकलेगी. अदानी जी की सच्चाई नहीं निकलेगी तब तक हम नहीं रुकेंगे. ಇದೇ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅಚ್ಚರಿ ಹೇಳಿಕೆ ಕೊಟ್ಟರು. ನನಗೆ ಈಗಲೂ ಮನೆ ಇಲ್ಲ ಅಂದ್ರು. 6 साल का था मैं. एक दिन घर में अजीब सा माहौल था. माँ के पास गया, मैंने माँ से पूछा, मम्मी क्या हुआ? और माँ कहती है हम घर छोड़ रहे हैं. तब तक मैं सोचता था कि वो घर हमारा था. तो मैंने माँ से पूछा, माँ हम अपने घर को क्यों छोड़ रहे हैं? और पहली बार माँ ने मुझे बताया कि राहुल ये हमारा घर नहीं है, ये सरकार का घर है और हाँ अब हमें यहाँ से जाना है. मैंने माँ से पूछा, माँ कहाँ जाना है? कहती है नहीं मालूम. 52 साल हो गए, मेरे पास घर नहीं है, आज तक घर नहीं है. ಇದಿಷ್ಟು ರಾಯ್ಪುರ್ ಕಾಂಗ್ರೆಸ್ ಅಧಿವೇಶನದ ಹೈಲೈಟ್ಸ್. ಸಂಸತ್ ಕಲಾಪಗಳಲ್ಲಿ ಅದಾನಿ ಬಗ್ಗೆ ಕೇಳಿದ್ದ ಪ್ರಶ್ನೆಗಳನ್ನೇ ಡಿಲೀಟ್ ಮಾಡಿಸಿದೆ ಮೋದಿ ಸರ್ಕಾರ ಅಂತಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.